ಎಲ್ರಿಗೂ ನಮಸ್ಕಾರ. ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ನೋಡಿ, ಇಲ್ಲಿ ಯೋಜನೆ ಬಂದಿದೆ. ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗೆ ಉಚಿತ ಸೌಲಭ್ಯ ಅಂದರೆ ವಿದ್ಯುತ್ ಸೌಲಭ್ಯ ಕೊಡೋದಕ್ಕೋಸ್ಕರ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಗೌರ್ಮೆಂಟ್.in ನೀವು ಕ್ಲಿಕ್ ಮಾಡಿಬಿಟ್ಟು ಶಾಲೆ UDIS ಸಂಖ್ಯೆಯನ್ನು ಹಾಕ್ಬಿಟ್ಟು ಮತ್ತು ಶಾಲೆ ಹೆಸರು, ವಿಳಾಸ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರ ಮೊಬೈಲ್ ಸಂಖ್ಯೆ ಮತ್ತು ಶಾಲೆಗೆ ಸಂಬಂಧಿಸಿದ ವಿವರಗಳು ಇದನ್ನು ಎಂಟ್ರಿ ಮಾಡಬೇಕು ಅಂತಿದೆ. ಸೊ ನಾವೀಗ ಗೂಗಲ್ ಕ್ರೋಮಲ್ಲಿ ಸ್ಕೂಲ್ ಎಜುಕೇಷನಿಗೆ ಹೋಗೋಣ. ಸ್ಕೂಲ್ ಎಜುಕೇಷನ್ ಅಂತ ಕೊಟ್ಟರೆ ಈ ಥರ ಮೊಬೈಲಲ್ಲಿ ಸ್ಕೂಲ್ ಎಜುಕೇಷನ್ ಬಗ್ಗೆ ಬರುತ್ತೆ. ಸೊ ನಾವು ಅಲ್ಲಿ ಕ್ಲಿಕ್ ಮಾಡಿದರೆ ನಮಗೆ ಸ್ಕೂಲ್ ಎಜುಕೇಷನ್ ಮೇನ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಕೆಳಗಡೆ ಹೋದರೆ ಅಲ್ಲಿ ನೀವು ನೋಡ್ಬೋದು, ಕೆಲವು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ಅಂತ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ಮೊದಲನೇದು ನಿಮಗೆ PDF ಫೈಲ್ ಓಪನ್ ಆಗುತ್ತೆ. ಎರಡನೇದು ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ಪಡೆಯಲು ಈ ಲಿಂಕನ್ನು ಉಪಯೋಗಿಸಿ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟು ಓಪನ್ ಆಗುತ್ತೆ. ನೀವು ಇಲ್ಲಿ UDIS ಕೋಡು, ಶಾಲೆ ಹೆಸರು, ಮೊಬೈಲ್ ಸಂಖ್ಯೆ, ಜಿಲ್ಲೆ ಹೆಸರು, ತಾಲೂಕು, ಗ್ರಾಮ ಪಂಚಾಯಿತಿ, ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಶಾಲೆ ಅಡ್ರೆಸ್ಸು ಮತ್ತು ನೀವು ಜೊತೆಗೆ ಏನು ಶಾಲೆಗೆ ಕರೆಂಟ್ ಬಿಲ್ ಬರುತ್ತೆ ಆ ಕರೆಂಟ್ ಬಿಲ್ನ ಕೂಡ ಇಟ್ಕೊಂಡು ಅದು ಯಾರ ಹೆಸರಲ್ಲಿದೆ ಮತ್ತು ಅಕೌಂಟ್ ನಂಬರು ಮತ್ತು ಹೆಸರು, ವಿಳಾಸ ಎಲ್ಲ ಬರೆದ್ಬಿಟ್ಟು ಡಿಕ್ಲರೇಷನಲ್ಲಿ ಐ ಅಗ್ರಿ ಅಂತ ಕೊಟ್ಟು ಇಲ್ಲೇನು ಕ್ಯಾರೆಕ್ಟರ್ಸ್ ತೋರಿಸುತ್ತೆ ವರ್ಡ್ ವೆರಿಫಿಕೇಷನ್ಗೆ, ಅದನ್ನು ನೀವು ಓಕೆ ಮಾಡಿ ಸಬ್ಮಿಟ್ ಕೊಟ್ಟರೆ ಸೊ ನಿಮ್ಮ ಕೆಲಸ ಆರಾಮಾಗಿ ಮುಗಿಯುತ್ತೆ. ಸೊ ಈ ಒಂದು ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮ ಒಂದು ಕರೆಂಟ್ ಬಿಲ್ನ, ಸರ್ಕಾರಿ ಶಾಲೆಗಳಿಗೆ ಕರೆಂಟ್ ಬಿಲ್ನ ಉಚಿತವಾಗಿ ಕೊಡೋ ಯೋಜನೆ ಮಾಡಿಕೊಂಡಿದೆ. ಅದನ್ನೆಲ್ಲ ಶಾಲೆಯವರು ತಪ್ಪದೆ ದಯವಿಟ್ಟು ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ.